ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸರ್ಗಮ್ಸ್ ನಳಪಾಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮಡಕಿ ಕಾಳಿನ ರಸ. ತುಂಬಾನೇ ಸುಲಭ ಹಾಗೂ ತುಂಬಾನೇ ವಿಭಿನ್ನವಾಗಿ ಮಾಡಿದ್ದೀನಿ. ಇದು ರೊಟ್ಟಿ, ಚಪಾತಿ, ಜೋಳದ ರೊಟ್ಟಿಗಂತೂ ಒಳ್ಳೆಯ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ, ಹಾಗೆ ಮಾಡೋದು ಕೂಡ ತುಂಬಾನೇ ಸುಲಭ. ನಾನ್ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕಲರ್ಫುಲ್ ಆಗಿ, ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ಅಲ್ವಾ. ಇದು ಹೇಗೆಲ್ಲ ಮಾಡೋದು, ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಇದು ತುಂಬಾನೇ ಹೆಲ್ದಿ ಆಗಿರುವಂಥ ರೆಸಿಪಿ, ಯಾಕಂದರೆ ನಾವು ಇದನ್ನು ಮೊಳಕೆ ಕಟ್ಟಿ ಮಾಡಿರ್ತೀವಿ. ಹಾಗಾಗಿ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿಗೆ 4 ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ 1 ಕಪ್ ಅಷ್ಟು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಇಲ್ಲಿ ನಾನು 2 ಚಿಕ್ಕ ಈರುಳ್ಳಿನ ತಗೊಂಡಿದ್ದೀನಿ. ನಂತರ 1 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈ ರಸ ಅಂತೂ ನಮ್ಮ ಜೋಳದ ರೊಟ್ಟಿಗೆ ತುಂಬಾನೇ ಒಳ್ಳೆಯ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ತುಂಬಾನೇ ಅದ್ಭುತವಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಜೋಳದ ರೊಟ್ಟಿ ಮಾಡಿದಾಗ ಒಮ್ಮೆ ಈ ರೀತಿ ಮಾಡ್ಕೊಳ್ಳೋದನ್ನ ಮಿಸ್ ಮಾಡಬೇಡಿ, ಖಂಡಿತವಾಗೂ ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ. ನಂತರ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಈರುಳ್ಳಿ ಹಾಗೂ ಟೊಮೆಟೊನ ನಾವೇನು ಮೊಳಕೆ ಕಟ್ಟಿ ಇಟ್ಕೊಂಡಿದ್ವಲ್ಲ ಮಡಕಿ ಕಾಳು, 1 ಕಪ್ ಅಷ್ಟು ಮಡಕಿ ಕಾಳನ್ನ ತಗೊಂಡಿದ್ದೀನಿ. ಅದನ್ನ ಕೂಡ ನಾನೀಗ ಹಾಕ್ಕೊಳ್ತೀನಿ. ಇದು ಹೆಚ್ಚು ಕಮ್ಮಿ ಒಂದು 150 ಗ್ರಾಮ್ ಮಡಕಿ ಕಾಳಿದೆ. ಇದನ್ನ ನಾನು ನೀರಲ್ಲಿ ನೆನೆಸಿ ಮೊಳಕೆಯನ್ನ ಕಟ್ಕೊಂಡಿದ್ದೀನಿ. ನಂತರ ಇದನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಇದು ತುಂಬಾನೇ ಚೆನ್ನಾಗಾಗುತ್ತೆ, ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯ ರೆಸಿಪಿ. ಬೆಳಗ್ಗೆ ಕೂಡ ತುಂಬ ಜಟ್ಪಟ್ ಅಂತ ಆಗುವಂಥ ರೆಸಿಪಿ. ಆದರೆ ಇದಕ್ಕೆ ಒಂದು ಸ್ಪೆಷಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ. ಅದು ಹಾಕೋದ್ರಿಂದ ತುಂಬಾನೇ ಟೇಸ್ಟಲ್ಲಿ ವ್ಯತ್ಯಾಸ ಇರುತ್ತೆ, ಹಾಗೆ ಚೆನ್ನಾಗಿರುತ್ತೆ. ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಅಷ್ಟು ಅರಿಶಿನದ ಪುಡಿ, 1 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ, 1 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್, 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್, ಇವೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಇದಕ್ಕೆ ಬಹಳಷ್ಟು ಸಾಮಗ್ರಿಗಳು ಕೂಡ ಬೇಕಾಗೋದಿಲ್ಲ, ತುಂಬಾನೇ ಬೇಗ ಆಗುತ್ತೆ. ಹಾಗಾಗಿ ನಾನು ಬೆಳಗಿನ ತಿಂಡಿಗೆ ಹಾಗೂ ಬ್ರೇಕ್ಫಾಸ್ಟ್ಗೆ, ಮಧ್ಯಾಹ್ನದ ಲಂಚ್ಗೆ ಅಥವಾ ಲಂಚ್ ಬಾಕ್ಸ್ಗೆ ಕೂಡ ನಾವು ಮಾಡ್ಕೊಳ್ಬೋದು. ಚಪಾತಿ ಜೊತೆ ಕೂಡ ತಿನ್ಬೋದು, ಅಡ್ಡಿ ಇಲ್ಲ. ಆದರೆ ಜೋಳದ ರೊಟ್ಟಿಗಂತೂ ತುಂಬ ಸೂಕ್ತವಾದ ರೆಸಿಪಿ ಅಂತಾನೆ ಹೇಳ್ಬೋದು. ನೋಡಿ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆದರೆ ಇದಕ್ಕೆ ನಾವು ನೀರು ಹಾಕಿ ಬೇಯಿಸ್ಕೊಳ್ಳೋದಿಲ್ಲ. ಇಲ್ಲಿ ನಾನು ಒಂದು ತೆಂಗಿನಕಾಯಿನ, ಅಂದರೆ ಒಂದು ಅರ್ಧ ಬಟ್ಲು ತೆಂಗಿನಕಾಯಿನ ರುಬ್ಬಿ ಅದ್ರ ಹಾಲನ್ನು ತೆಗೆದಿಟ್ಕೊಂಡಿದ್ದೀನಿ. ನೋಡಿ, 1 ಕಪ್ ಅಷ್ಟು ತೆಂಗಿನಕಾಯಿ ಗಟ್ಟಿ ಹಾಲು, ಅಂದರೆ ತುಂಬ ಮೊದಲನೇ ಸಲ ಬರುತ್ತಲ್ಲ ಅದೇ ರುಬ್ಕೊಂಡಿರುವಂಥ ತೆಂಗಿನಕಾಯಿ ಹಾಲನ್ನು ಹಾಕ್ಕೊಂಡಿದ್ದೀನಿ. 2ನೇ ಸಲ ಅಥವಾ 3ನೇ ಸಲ ಬರುತ್ತಲ್ಲ ಅದನ್ನೇನು ನಾನು ತೊಗೊಂಡಿಲ್ಲ. ಹಾಗಾಗಿ ನಾನು ಗಟ್ಟಿಯಾಗಿ ಬಂದಿರೋವಂಥ ತೆಂಗಿನಕಾಯಿ ಹಾಲನ್ನು 1 ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ನಾನು ಎಕ್ಸ್ಟ್ರಾ ನೀರೇನು ಹಾಕೊಳಕ್ಕೆ ಹೋಗಲ್ಲ. ಈ ತೆಂಗಿನಕಾಯಿ ಹಾಲಲ್ಲೇ ಇದು ಬೇಯಬೇಕು. ನೋಡಿ, ಇನ್ನೇನು ಕುದೀತಾ ಬರ್ತಾ ಇದೆ, ಸೈಡೆಲ್ಲ ಕುದೀತಾ ಇದೆ. ಈಗ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಚೆನ್ನಾಗಿ ಕುದೀತಿರ್ಬೇಕಾದ್ರೆ ನಾವು ಒಂದು ಪ್ಲೇಟನ್ನು ಮುಚ್ಚೋಣ. ಒಂದು ಪ್ಲೇಟನ್ನು ಮುಚ್ಚಿದ ನಂತರ ಒಂದು 2-3 ನಿಮಿಷ ಆದಮೇಲೆ ಈಗ ನಾವು ಪ್ಲೇಟನ್ನು ತೆಗೆದು ನೋಡ್ಕೊಳ್ಳೋಣ. ಆಲ್ಮೋಸ್ಟ್ ಇವಾಗ ಬೆಂದಿದೆ. ನೋಡಿದ್ರಲ್ಲ, ಬೆಂದು ಹದವಾದ ರೀತಿಲಿ ನಮಗೆ ಹೇಗೆ ಬೇಕೋ ಹಾಗೆ ಬೆಂದು ಪರ್ಫೆಕ್ಟ್ ಆಗಿರುವಂಥ ರೀತಿಲಿ ರೆಡಿಯಾಗಿದೆ. ಯಾರೆಲ್ಲ ನಮ್ಮ ಚಾನಲ್ ಸರ್ಗಮ್ಸ್ ನಳಪಾಕನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಒಮ್ಮೆ ನಮ್ಮ ಚಾನಲ್ಗೆ ವಿಸಿಟ್ ಕೊಡಿ. ಒಂದು ವಿಡಿಯೋನ ನೋಡಿ ಡಿಸೈಡ್ ಮಾಡೋಕ್ಕಾಗಲ್ಲ, ಒಂದು 3-4 ವಿಡಿಯೋನ ನೋಡಿ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವೊಮ್ಮೆ ಕೆಲವರಿಗೆ ಒಂದು ರೆಸಿಪಿ ಇಷ್ಟ ಆಗದೆ ಹೋದ್ರು 2ನೇ ರೆಸಿಪಿ ಇಷ್ಟ ಆಗುತ್ತೆ. ಹಾಗಾಗಿ ಕೆಲವೊಂದು ವಿಡಿಯೋಸನ್ನು ನೋಡಿ ನಂತರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬೆಂದು ರೆಡಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಜೋಳದ ರೊಟ್ಟಿಗಂತೂ ಒಳ್ಳೆಯ ಕಾಂಬಿನೇಷನ್. ತುಂಬ ಏನು ರಸರಸವಾಗಿ ಬಂದಿಲ್ಲ, ಹದವಾದ ರೀತಿಲಿ ಬಂದಿದೆ. ಹಾಗೆ ನಾವು ಇದಕ್ಕೆ ನೀರು ಕೂಡ ಹಾಕ್ಕೊಂಡಿಲ್ಲ. ತೆಂಗಿನಕಾಯಿ ಹಾಲಲ್ಲೇ ನಾವು ಬೇಯಿಸಿರೋದ್ರಿಂದ ರುಚಿಯಲ್ಲಿ ತುಂಬ ವಿಭಿನ್ನತೆ ಹಾಗೂ ಚೆನ್ನಾಗಿರುತ್ತೆ. ಒಮ್ಮೆ ಈ ರೀತಿ ನೀವು ಟ್ರೈ ಮಾಡಿ, ಚೆನ್ನಾಗಾಗುತ್ತೆ. ಮತ್ತೆ ಸಿಗೋಣ ನಮ್ಮ ಮುಂದಿನ ರೆಸಿಪಿಯಲ್ಲಿ. ಅಲ್ಲಿ ತನಕ ಟೇಕ್ ಕೇರ್.